ಸೊ ಈ ಸತಿ ಏಕಾದಶಿಯನ್ನು ಮುಗಿಸಿ ನಾವು ಪ್ರೇಮಿಗಳ ದಿನಾಚರಣೆ ಏನಿದೆ ಫೆಬ್ರವರಿ 14 ಅಂತ ಆಚರಣೆ ಮಾಡುವಂತಹ ಒಂದು ಪದ್ಧತಿ ಏನಿದೆ ಲೋಕಾರೂಢಿಯಲ್ಲಿ, ಇದಕ್ಕೆ ನಮ್ಮೆಲ್ಲರಿಗೆ ಈ ಪ್ರೇಮಿಗಳ ದಿನಾಚರಣೆ ಏನಾಗಬೇಕು, ನಮ್ಮ ಆತ್ಮಜ್ಞಾನವನ್ನು ಕಂಡುಕೊಳ್ಳೋಕ್ಕೆ, ನಮ್ಮನ್ನು ನಾವು ನಮ್ಮ ಆತ್ಮಜ್ಞಾನದತ್ತ ಕೊಂಡೊಯ್ಯಲಿಕ್ಕೆ ಸಹಾಯ ಮಾಡುವಂಥ, ಪ್ರೇರೇಪಿಸುವಂಥ ದಿನ ಆಗಬೇಕಿದು. ಆಗ ನಿಜಕ್ಕೂ ಅದು ಪ್ರೇಮ. ಇಲ್ಲದಿದ್ದರೆ ಈಗ ಪ್ರೇಮದ ಹೆಸರಲ್ಲಿ ನಡೀತಾ ಇರೋದು ಕೇವಲ ಕಾಮ ಅಲ್ವಾ. ಕಾಮಕ್ಕೂ ಪ್ರೇಮಕ್ಕೂ ತುಂಬ ವ್ಯತ್ಯಾಸ ಇದೆ. ಕೇವಲ ಶರೀರದ ಒಂದು ಬಯಕೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರನೋ, ಶರೀರಕ್ಕೆ, ಇಂದ್ರಿಯಗಳಿಗೆ, ನಮ್ಮ ಈ ಕಣ್ಣು, ಕಿವಿ, ಮೂಗು, ಈ ಎಲ್ಲ ಇಂದ್ರಿಯಗಳಿಗೆ ಸುಖ ಕೊಡೋದಕ್ಕೋಸ್ಕರ, ದೇಹಕ್ಕೆ ಸುಖ ಕೊಡೋದಕ್ಕೋಸ್ಕರ ಪರಸ್ಪರ ಜೊತೆಯಲ್ಲಿ ಇರಬೇಕಂತ ಬಯಸುವಂಥದ್ದು ಪ್ರೇಮ ಅಲ್ಲ, ಕಾಮ. ಅದು ಇಬ್ಬರೂ ಪರಸ್ಪರ ಜೊತೆಯಾಗಿ ಆತ್ಮ ಸಾಕ್ಷಾತ್ಕಾರದತ್ತ ಹೆಜ್ಜೆ ಇಟ್ಟು ಈ ಜೀವನದ ಬಗ್ಗೆ ಒಲವನ್ನು ಮೂಡಿಸ್ಕೊಳ್ತಾ, ಈ ಲೌಕಿಕ ಜಗತ್ತಿನ ಜವಾಬ್ದಾರಿಯನ್ನು ಜೊತೆಗೂಡಿ ನಿಭಾಯಿಸ್ತಾ ಅಲೌಕಿಕ ಜ್ಞಾನದತ್ತ ನಡೆಯೋದಿದೆಯಲ್ಲ, ಅದು ಪ್ರೇಮ. ಅದು ನಿಜವಾದ ಪ್ರೇಮ. ಕೇವಲ ದೇಹಕ್ಕಾಗೋ, ಮನೆ ಕೆಲಸಕ್ಕಾಗೋ, ಜವಾಬ್ದಾರಿ ನಿಭಾಯಿಸೋದಕ್ಕಾಗೋ, ಮನೆ ಕೆಲಸ ಎಲ್ಲ ನೋಡ್ಕೊಳ್ಳೋದಕ್ಕೆ ಅಂತ ಒಂದು ಹೆಂಡತಿ, ಮನೆಗೆ ಬೇಕಾದ ಖರ್ಚು ವೆಚ್ಚ ದುಡ್ದು ಬರೋದಕ್ಕೆ ಅಂತ ಒಂದು ಗಂಡ, ಮುಂದೆಲ್ಲ ಮಕ್ಕಳು ಬೇಕಲ್ಲ ಅಂತ ಒಂದಿಷ್ಟು ಮಕ್ಕಳು, ಹೀಗೆ ಕೇವಲ ಯಾವುದೋ ಒಂದಿಷ್ಟು ಲೌಕಿಕವಾದಂತಹ ಬಯಕೆಗೆ ಅಥವಾ ಶಾರೀರಿಕವಾದಂತಹ ಆಸೆಗೋಸ್ಕರ ಮಾತ್ರ ಇರೋದು ಪ್ರೇಮ ಅಲ್ಲ, ಅದು ಕಾಮ. ಪ್ರೇಮ ಅನ್ನುವಂಥದ್ದು ಪ್ರೇಮಿಗಳ ದಿನಾಚರಣೆಗೆ ನಿಜವಾದ ಅರ್ಥ ಯಾವಾಗ ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸಿ ಅಲೌಕಿಕತೆಯತ್ತ ನಡೆಯೋದು, ಇದು ಪ್ರೇಮ. ನಿಮ್ಮ ಆತ್ಮದ ಮೇಲೆ ನೀವಿಟ್ಕೊಳ್ಳುವಂತಹ ಪ್ರೇಮ ಅದು. ಅದರ ಜೊತೆಯಲ್ಲಿ ನಿಮಗೆ ಸಿಕ್ಕಂತಹ ಪಾರ್ಟ್ನರ್ ಕೂಡ ಅದೇ ನಿಟ್ಟಿನಲ್ಲಿದ್ದರೆ ಅದು ಬೋನಸ್ ಅಷ್ಟೆ, ಬಟ್ ಅದೇ ಎಲ್ಲ ಅಲ್ಲ. ನಿಜವಾಗಿ ನಮ್ಮ ಈ ಒಂದು ದೇಹದ ಒಳಗಿರುವಂಥ ಆತ್ಮ ಚೈತನ್ಯ, ಆತ್ಮ ಏನಿದೆ, ಆತ್ಮಜ್ಞಾನವನ್ನು ಪಡ್ಕೊಂಡು ಅದರ ಅರ್ಥೈಸಿಕೊಳ್ಳುವಲ್ಲಿ ಇರುವಂಥ ಬಯಕೆ ಇದೆಯಲ್ಲ, ಅದು ಪ್ರೇಮ. ಲೌಕಿಕತೆಯಿಂದ ಅಲೌಕಿಕತೆಯ ಕಡೆಗೆ, ಹಾಗಂತ ಲೌಕಿಕತೆಯನ್ನು ಬಿಟ್ಟು ಅಲ್ಲಿ ಹೋಗೋದಲ್ಲ, ಲೌಕಿಕ ಜವಾಬ್ದಾರಿಗಳನ್ನು ನಿಭಾಯಿಸ್ಕೊಳ್ತಾ ಅಲ್ಲಿಗೆ ಹೋಗೋದು. ಈಗ ನೋಡಿ, ಅಷ್ಟಾಂಗ ಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಬರುತ್ತೆ 8 ಸ್ಟೆಪ್ಸ್ಗಳು. ಯಮ, ನಿಯಮ, ಆಸನ, ಪ್ರಾಣಾಯಾಮಗಳೆಲ್ಲ ಈ ಒಂದು ಲೌಕಿಕವಾದಂಥ ಅಭ್ಯಾಸಗಳು. ಕೆಲವೊಂದಿಷ್ಟು ಯಮದಲ್ಲಿ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು, ನಿಯಮದಲ್ಲಿ ಈಗ ಯಮದಲ್ಲಿ ಬರೋದೆಲ್ಲ ಪ್ರಿನ್ಸಿಪಲ್ಸ್ಗಳು, ಎಥಿಕ್ಸ್ಗಳು, ನೀವು ಫಾಲೋ ಮಾಡಬೇಕಾದಂಥ ಎಥಿಕ್ಸ್ಗಳು, ನಿಯಮದಲ್ಲಿ ಒಂದಿಷ್ಟು ರೂಲ್ಸ್ಗಳು, ಹಾಗೆ ಆಸನ ಪ್ರಾಣಾಯಾಮದಲ್ಲಿ ದೇಹ ಮತ್ತು ಉಸಿರಿಗೆ ಕೊಡುವಂಥ ಕೆಲವೊಂದು ವ್ಯಾಯಾಮಗಳು, ಇವೆಲ್ಲ ಲೌಕಿಕ ಅಭ್ಯಾಸಗಳು. ತದನಂತರ ಪ್ರತ್ಯಾಹಾರ ಅನ್ನುವಂಥದ್ದು ಈ ಲೌಕಿಕ ಮತ್ತು ಅಲೌಕಿಕತೆಯ ನಡುವೆ ಇರುವಂಥ ಒಂದು ಬ್ರಿಡ್ಜ್. ಅದ ನಂತರದಲ್ಲಿ ಬರುವಂತಹ ಧಾರಣ, ಧ್ಯಾನ, ಸಮಾಧಿ, ಇವು ಅಲೌಕಿಕ ಅಭ್ಯಾಸಗಳು. ಅಂದರೆ ಈಗ ಹೇಗೆ ವೃಕ್ಷಾಸನ ನಾನು ಮಾಡಿ ನಿಮಗೆ ತೋರಿಸ್ಬೋದು, ಓಕೆ ಈ ಥರ ನೀವು ವೃಕ್ಷಾಸನ ಮಾಡೋದು ಅಂತ. ಆದರೆ ಧಾರಣ, ಧ್ಯಾನ, ಸಮಾಧಿ ಈ ಥರ ಮಾಡಿ ತೋರ್ಸೋಕ್ಕಾಗಲ್ಲ, ಇದು ಅನುಭವಿಸಲಿಕ್ಕೆ ಮಾತ್ರ ಸಾಧ್ಯ ಈ ಅಲೌಕಿಕ ಅಭ್ಯಾಸಗಳನ್ನು. ನೋಡಿ, ನಾನು ಕಣ್ಮುಚ್ಚಿ ಧ್ಯಾನ ಮಾಡಿ ತೋರಿಸ್ತೀನಿ, ನೀವು ಹಿಂಗೆ ಮಾಡಿ ಅಂದಾಗ ಅಲ್ಲಿ ಕೇವಲ ನಾನು ಧ್ಯಾನಾವಸ್ಥೆಗೆ ಹೋಗುವ ಆಸನವನ್ನು ನಿಮಗೆ ತೋರಿಸ್ಬೋದೇ ಹೊರತಾಗಿ ಧ್ಯಾನವನ್ನು ನಿಮಗೆ ತೋರ್ಸೋಕ್ಕಾಗಲ್ಲ. ಧ್ಯಾನವನ್ನು ನೀವು ಅನುಭವಿಸಿಯೇ ಗೊತ್ತಾಗುವಂಥದ್ದು, ಅಲೌಕಿಕವಾದಂಥ ಅನುಭವ ಅದು. ಆದರೆ ಇಲ್ಲಿ ನಾನು ಅಲೌಕಿಕ ಅನುಭವಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಧಾರಣ, ಧ್ಯಾನ, ಸಮಾಧಿಯನ್ನು ನಾನು ಪಡ್ಕೊಳ್ತಿದ್ದೀನಿ ಅಂದಾಗ, ಆ ಧಾರಣ ಮತ್ತು ಧ್ಯಾನಾವಸ್ಥೆಯಲ್ಲಿದ್ದಾಗ ಕೂಡ ಹಾಗಾದರೆ ಯಮ ನಿಯಮಗಳನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಬೇಕಂತ ನಾವು ಯಮ, ನಿಯಮ, ಆಸನ, ಪ್ರಾಣಾಯಾಮ ಇವೆಲ್ಲವನ್ನು ಬಿಟ್ಟು ನಾವು ಯಾವುದೇ ಎಥಿಕ್ಸನ್ನು ಫಾಲೋ ಮಾಡೋದು ಬೇಡ, ನಾವು ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡೋದು ಬೇಡ, ಆಸನ ಪ್ರಾಣಾಯಾಮ ಏನು ಬೇಕಂತಿಲ್ಲ, ಬರೀ ನಾನು ಈಗ ಅಲೌಕಿಕತೆಗೆ ಹೋಗಿದ್ದೀನಿ ಅಂದಾಗ ಇದನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಲ್ಲ ನಾನು ಅಲ್ವಾ. ಇದೆಲ್ಲವನ್ನು ಪ್ರಾಕ್ಟೀಸಲ್ಲಿ ಇಟ್ಕೊಂಡು ಅದರ ಜೊತೆಯಲ್ಲಿ ಮುಂದೆ ಹೆಜ್ಜೆ ಹಾಕ್ತೀನಿ. ಹಾಗೆಯೇ ಜೀವನದಲ್ಲಿಯೂ ಅಷ್ಟೇ, ಅಲೌಕಿಕವಾದಂತಹ ಅಭ್ಯಾಸವನ್ನು ನೀವು ಮಾಡ್ತಿದ್ದೀರಾ ಅಂತಂದಾಗ ಈ ಲೌಕಿಕ ಜಗತ್ತಿನ ಜವಾಬ್ದಾರಿ ಬಿಟ್ಟು ಅಲ್ಲಿ ಹೋಗ್ತೀರಿ ಅಂತಲ್ಲ,
ನನಗಂತೂ ಇತ್ತೀಚೆಗೆ ಯಾಕೋ ಮನಸ್ಸೇ ಇಲ್ಲಪ್ಪ, ಈ ಮನೆ ಸಂಸಾರ ಎಲ್ಲ ಸಾಕಾಗಿಬಿಟ್ಟಿದೆ, ನನಗೇನಾಯಿತು, ನಾನಾಯಿತು, ನನ್ನ ದೇವರಾಯಿತು, ನಾನಾಯಿತು, ನನ್ನ ಧ್ಯಾನ ಆಯಿತು ಅಂತ ಇದ್ಬಿಡೋಣ ಅನಿಸುತ್ತೆ. ಇದರಲ್ಲಿ ಯಾವುದು ಆಸಕ್ತಿನೇ ಇಲ್ಲ ಮೇಡಮ್. ಯಾವುದು ಈಗ ಈ ಗಂಡ ಮಕ್ಕಳು ಸಂಸಾರ ಎಲ್ಲ ಬೇಡ ಅಂತ ಅನ್ನಿಸ್ತಿದೆ. ಅಂದರೆ ನಾನೇನೋ ತುಂಬ ಆತ್ಮಜ್ಞಾನ ಪಡ್ಕೋತಿದ್ದೀನಿ ಅಂತನಾ, ನಾನು ತುಂಬ ಸ್ಪಿರಿಚುವಲಿ ಮುಂದೆ ಹೋಗ್ತಿದ್ದೀನಿ ಅಂತನಾ? ಖಂಡಿತ ಇಲ್ಲ. ನೀವು ಮಾನಸಿಕವಾಗಿ ಒಂಟಿತನ ಅನುಭವಿಸ್ತಿದ್ದೀರಾ ಅಂತ ಅರ್ಥ. ಮಾನಸಿಕ ಅಸ್ವಸ್ಥರಾಗುವ ಲಕ್ಷಣ ಇದು, ಹೊರತಾಗಿ ಇದು ಆಧ್ಯಾತ್ಮಿಕತೆ ಅಲ್ಲ, ಇದು ಸ್ಪಿರಿಚುವ್ಯಾಲಿಟಿ ಅಲ್ಲ. ಸ್ಪಿರಿಚುವ್ಯಾಲಿಟಿಯಲ್ಲಿ ಅತ್ಯಂತ ಉನ್ನತ ಸ್ಥಿತಿಯನ್ನು ಪಡೆದವರು ಕೂಡ ಪುನಃ ಬಂದು ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದು ಯಾಕೆ ನಿಮ್ಮ ಕಣ್ಣಿಗೆ ಕಾಣಲ್ಲ? ಅದು ರಾಮಕೃಷ್ಣ ಪರಮಹಂಸರಾಗಿರ್ಬೋದು, ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಬ್ರಹ್ಮಶ್ರೀ ದೈವರಾತರಾಗಿರ್ಬೋದು, ಯಾವುದೇ ಮಹಾ ಸಾಧಕರನ್ನು ನೀವು ನೋಡಿ, ಅವರವರ ಸಾಧನೆಯನ್ನು ಗುಪ್ತವಾಗಿಟ್ಕೊಂಡು ಹಿಮಾಲಯಕ್ಕೆ ಸೇರಲಿಲ್ಲ. ಪುನಃ ಸಮಾಜಕ್ಕೆ ಬಂದು ಅದಕ್ಕೆ ಇಡೀ ಸಮಾಜಕ್ಕೆ ಅದನ್ನ ಅರ್ಪಿಸಿ ತಮ್ಮ ಜ್ಞಾನವನ್ನು ನಮಗೋಸ್ಕರ ಧಾರೆ ಎರೆದು ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಅವರು ಪೂರೈಸಿದ್ದಾರೆ. ನಾವು ಅಷ್ಟೇ. ನೀವು ಎಷ್ಟೇ ಆಧ್ಯಾತ್ಮಿಕವಾದ ಜ್ಞಾನವನ್ನು ಪಡ್ಕೊಳ್ತಾ ಮುಂದಕ್ಕೆ ಹೋದರೂ ಲೌಕಿಕ ಜವಾಬ್ದಾರಿಯನ್ನು ಬಿಟ್ಟು ಅಲ್ಲಿ ಹೋಗೋದಲ್ಲ. ಅದು ನಿಮ್ಮ ಸಮಾಜಕ್ಕೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಕರ್ತವ್ಯಕ್ಕೆ ನಿಮ್ಮ ಶಕ್ತಿ ಮೀರಿ ನೀವು ನೀಡಲೇಬೇಕು. ಅದು ಒಂದು ಕರ್ಮ ಕಳೆದುಕೊಳ್ಳುವ ವಿಧಾನ, ಅದು ಮಾಡಲೇಬೇಕು. ಅದರ ಜೊತೆಯಲ್ಲಿ ಅಲೌಕಿಕವಾದಂತಹ ನಿಮ್ಮ ಜರ್ನಿಯನ್ನು ಮುಂದುವರಿಸಬೇಕು. ಅದು ತುಂಬ ಮುಖ್ಯವಾದದ್ದು. ಆಗ ಶಿವರಾತ್ರಿ ಆಚರಣೆಗೆ, ಏಕಾದಶಿ ಆಚರಣೆಗೆ, ನಾವು ಮಾಡುವಂತಹ ಪ್ರತಿಯೊಂದು ಧ್ಯಾನ, ಪ್ರಾಣಾಯಾಮ, ಈ ಎಲ್ಲ ಸಾಧನೆಗೆ ಒಂದು ನಿಜವಾದ ಅರ್ಥ ಸಿಗತ್ತೆ.